ನಮಸ್ತೆ. ಈ ವಿಡಿಯೋದಲ್ಲಿ ತುಂಬ ಜನ ಎಷ್ಟೊಂದು ಡೌಟ್ ಇದೆ ರೌಂಡ್ 2 ಅಲ್ಲಿ ಆ ಎಲ್ಲ ಡೌಟ್ನ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ವಿಡಿಯೋನ ನೀವೇನಾದರೂ ಫುಲ್ ನೋಡಿದ್ರೆ ಐ ಥಿಂಕ್ ನಿಮಗೆ ರೌಂಡ್ 2 ಅಲ್ಲಿ ಏನೇನು ಡೌಟ್ ಇದೆ ಮೆಜಾರಿಟಿ ಡೌಟ್ಸು ಕ್ಲಾರಿಫೈ ಆಗುತ್ತೆ. ಸೊ ಈ ವಿಡಿಯೋನ ಫುಲ್ ನೋಡಿ, ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಮಾತ್ರ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಫಸ್ಟು ಈ ವಿಡಿಯೋನ ಫುಲ್ ನೋಡೋದಕ್ಕೆ ಟ್ರೈ ಮಾಡಿ. ಸೊ ಈ ವಿಡಿಯೋದಲ್ಲಿ ಏನಿದೆ ಅಂದರೆ ಫಸ್ಟ್ ನಿಮಗೆ ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಂತೇಳಿ ನಿಮಗೆ ರೌಂಡ್ 2 ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ ಚಾಯ್ಸ್ 1 ಬಗ್ಗೆ ಮಾತಾಡಬೇಕಾದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ನೀವು KCET ಏನಿದೆ ಫೀಸ್ ಕಟ್ಟಿ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ ಕ್ಲಾಸಸ್ನ ಅಟೆಂಡ್ ಆಗ್ಬೋದು. ಸೊ ನಿಮ್ಗೇನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಸೊ ನಂಗೆ ಸಿಕ್ಕಿರೋ ಕಾಲೇಜು ಸಾಕು ಅಂದರೆ ಆರಾಮಾಗಿ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಸೊ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಟೆನ್ಷನ್ ತೊಗೊಳಂಗಿಲ್ಲ. ಸೊ ತುಂಬ ಜನಕ್ಕೆ ಇನ್ನೊಂದು ಡೌಟ್ಸು ತುಂಬ ಜನ ಕೇಳ್ತಿದ್ದಾರೆ, ಸರ್ ನಾವೇನಾದರೂ 5,000 ಪೆನಾಲ್ಟಿ ಕಟ್ಟಬೇಕಾ? ನೀವೇನೂ ಕಟ್ಟೋಂಗಿಲ್ಲ. ಸೊ ನೀವು ಆಲ್ರೆಡಿ KEಗೆ ಫೀಸ್ ಕಟ್ಟಿದ್ದೀರಿ, ಜೊತೆಗೆ ಕಾಲೇಜ್ ಫೀಸ್ ಕಟ್ಟಿದ್ದೀರಿ, ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಸೆಕೆಂಡು, ಸೊ ನೀವು ಆಲ್ರೆಡಿ ಈಗ KE ಫೀಸ್ ಕಟ್ಟಿದ್ದೀರಿ, ಕಾಲೇಜ್ಗೆ ಹೋಗೋದಕ್ಕೆ ಇಷ್ಟ ಆಗ್ತಿಲ್ಲ, ಈಗ ಸಡನ್ನಾಗಿ ಇಲ್ಲ ಕಾಲೇಜ್ ನೋಡ್ಕೊಂಬಂದಿದ್ದೀರಿ, ನಿಮ್ಗೆ ಯಾಕೋ ಇಷ್ಟ ಆಗ್ತಿಲ್ಲ, ಕೋರ್ಸ್ ಇಷ್ಟ ಆಗ್ತಾ ಇಲ್ಲ, ಮೈಂಡ್ ಚೇಂಜ್ ಆಗಿದೆ. ಸೊ ನೀವೇನು ಮಾಡಬೇಕು ಅಂದರೆ ಸೊ ನೀವು KEಗೆ ವಿಸಿಟ್ ಮಾಡಬೇಕು. ಯಾಕಂದರೆ ನೀವು ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀರಿ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. KEಗೆ ವಿಸಿಟ್ ಮಾಡಿದ್ರೆ ನಿಮಗೆ 5,000 ಪೆನಾಲ್ಟಿ ತೊಗೊಂಡು ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಇದು ಒಂದು ಸ್ಟೆಪ್ಪು. ಸೊ ನೀವು ಆರಾಮಾಗಿ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಪೆನಾಲ್ಟಿ ಪೇ ಮಾಡಿರೋದ್ರಿಂದ ನೀವು ರೌಂಡ್ 3ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಕೇಸ್ ಇದೆ ಅಂದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಸೊ KE ಫೀಸ್ ಕಟ್ಟಿದ್ದೀರಿ, ಕಾಲೇಜಲ್ಲಿ ಹೋಗು ಅಡ್ಮಿಷನ್ ಆಗಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟಿದ್ದೀರಿ. ಸೊ ಈಗ ನಿಮ್ಗೆ ಇಷ್ಟ ಆಗ್ತಾಯಿಲ್ಲ ಕಾಲೇಜು, ಏನಪ್ಪ ಮಾಡೋದು? ಸೊ ನನಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ಮೇಲೆ ಅನಿಸ್ತಾ ಇದೆ ನಾನು ಅಯ್ಯೋ ಅಡ್ಮಿಷನ್ ಆಗಬಾರ್ದಾಗಿತ್ತು ಅಂತ ದುಡ್ಡು ಕಟ್ಬಿಟ್ಟಿದ್ದೀನಿ. ಸೊ ಅಗೇನ್ ನೀವು KEಗೆ ಹೋಗಿ KEಯಲ್ಲಿ 5,000 ಪೆನಾಲ್ಟಿ ಕಟ್ಟಿ, ಸೊ ನೀವೇನು KE ಫೀಸ್ ಕಟ್ಟಿದ್ದೀರಿ ಅದನ್ನು ವಾಪಸ್ ಕೊಡ್ತಾರೆ. ಫೀಸು ನಿಮಗೆ ರಿಟರ್ನ್ ಬರುತ್ತೆ, ಜೊತೆಗೆ ಪೆನಾಲ್ಟಿ 5,000 ತೊಗೊತಾರೆ. ಜೊತೆಗೆ ನಿಮ್ಗೆ ವೆರಿ ಇಂಪಾರ್ಟೆಂಟು, ನೀವು ಆ ಕಾಲೇಜ್ಗೆ ಹೋಗಿ ನೀವು ಕ್ಯಾನ್ಸಲೇಷನ್ ಸರ್ಟಿಫಿಕೇಟ್ ತೋರಿಸಿದ್ರೆ ನಿಮ್ಮ ಡಾಕ್ಯುಮೆಂಟ್ಸು ಮತ್ತು ಏನು ಫೀಸ್ ಕಟ್ಟಿದ್ದೀರೋ ಸ್ವಲ್ಪ ಇಟ್ಕೊತಾರೆ, ಒಂದು 5,000 ಇಟ್ಕೊಂಡು ಉಳಿದಿರೋ ದುಡ್ಡನ್ನ ನಿಮಗೆ ವಾಪಸ್ ಕೊಡ್ತಾರೆ. ಸೊ ನಿಮಗೆ ಇದು ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೊಂದು ಡೌಟ್ ಇದೆ, ಸೊ ನೀವು ನೆಕ್ಸ್ಟ್ KEಗೆ ಫೀಸ್ ಕಟ್ಟಿದ್ದೀರಿ, ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಿ, ಕಾಲೇಜ್ಗೂ ಸೇರ್ಕೊಂಡಿದ್ದೀರಿ. ನಿಮ್ಗೆ ಇನ್ನೊಂದು ಡೌಟ್ ಇದೆ, ನಾನು ರೌಂಡ್ 3 ಅಟೆಂಡ್ ಆಗ್ಬೋದಾ ಅಂತ. ಸೊ ರೌಂಡ್ 3 ಅಟೆಂಡ್ ಆಗಬೇಕಂದ್ರೆ ನಾನು 5,000 ಪೆನಾಲ್ಟಿ ಕಟ್ಟಬೇಕಾ ಅಂತ. ಸೊ ಯಾವುದೇ ಕಾರಣಕ್ಕೂ ನೀವು ಪೆನಾಲ್ಟಿ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಅವ್ರೇನೋ ಒಂದು ಚಾನ್ಸ್ ಕೊಡ್ತಾರೆ, ಅದರ ಮೇಲೆ ನೀವು ರೌಂಡ್ 3ಗೆ ಹೋಗೋದಕ್ಕೆ ಅವಕಾಶ ಕೊಡ್ತಾರೆ. ಸೊ ಇದು 4 ಕಂಡೀಷನ್ ಇದೆ. ಫಸ್ಟು ನಿಮಗೆ ಸೀಟ್ ಇಷ್ಟ ಆಗಿದೆ, ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಿ, ಆರಾಮಾಗಿ ಕಾಲೇಜ್ಗೆ ಹೋಗಿ ಯಾವುದೇ ಥರ ಪೆನಾಲ್ಟಿ ಕಟ್ಟೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಕಾಲೇಜ್ ಇಷ್ಟ ಆಗದೇ ಇದ್ರೂ ಅಡ್ಮಿಷನ್ ಆಗಿಬಿಟ್ಟಿದ್ದೀರಿ, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀರಿ, ರೌಂಡ್ 3ಗೆ ಯೋಚನೆ ಮಾಡ್ತಾಯಿದ್ದೀರಿ. ಸೊ ನೀವು ಅಷ್ಟೇ ಯಾವುದೇ ಪೆನಾಲ್ಟಿ ಕಟ್ಟಂಗಿಲ್ಲ. ರೌಂಡ್ 3 ಬಿಟ್ಟಾಗ ನೀವು ಅವರು ನೋಟಿಫಿಕೇಷನ್ ಕೊಡ್ತಾರೆ, ಆಗ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಯಾರ್ಯಾರಿಗೆ KE ಫೀಸ್ ಮಾತ್ರ ಕಟ್ಟಿದ್ದೀರಿ ಚಾಯ್ಸ್ 1 ತೊಗೊಂಡು, ಸೊ ನಿಮಗೆ ಈಗ ಕಾಲೇಜ್ಗೆ ಹೋಗೋಕೆ ಇಷ್ಟ ಇಲ್ಲ, ಸೊ ನಾನು ಏನಾದರೂ ವಾಪಸ್ ತೊಗೊಬೇಕಂದ್ರೆ KE ವಿಸಿಟ್ ಮಾಡಿ ಆಚೆ ಬರ್ಬೋದು. ನೆಕ್ಸ್ಟ್ ಡಾಕ್ಯುಮೆಂಟ್ಸು ಕೊಟ್ಬಿಟ್ಟು KE ಫೀಸು ಕಟ್ಟಿ, ಕಾಲೇಜ್ ಫೀಸು ಕಟ್ಟಿ, ಕಾಲೇಜಿಗೆ ಇಷ್ಟ ಆಗ್ತಾಯಿಲ್ಲ ಕ್ಯಾನ್ಸಲ್ ಮಾಡಿಸ್ಕೊಬೇಕು ಅಂದರೆ ಈಗ ಹೋಗಿ KEಗೆ ಹೋಗಿ ಕ್ಯಾನ್ಸಲ್ ಮಾಡಿಸ್ಕೊಬೋದು. ಸೊ ಚಾಯ್ಸ್ 1 ತೊಗೊಂಡ್ರೆ 4 ಅವಕಾಶ ಇದೆ. ಚಾಯ್ಸ್ 4 ಯಾರು ಸೆಲೆಕ್ಟ್ ಮಾಡ್ಕೊತಿದ್ದೀರೋ ಅವ್ರಿಗೆ ಏನಪ್ಪ ಮಾಹಿತಿ ಅಂದರೆ, ನಿಮಗೆ ಚಾಯ್ಸ್ 4 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ, ಸೊ ನಿಮಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ, ಸೊ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡು 5,000 ಪೆನಾಲ್ಟಿ ಕಟ್ಟಿ, ಸೊ ನೀವು ಸಿಸ್ಟಮಿಂದ ಆಚೆ ಬಂದು ಮತ್ತೆ ನೀವೇನಾದರೂ ರೌಂಡ್ 3ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಮಾತ್ರ ಪೆನಾಲ್ಟಿ ಕಟ್ಟಬೇಕು. ಸೊ ತುಂಬ ಜನ ನನಗೆ ನಿನ್ನೆಯಿಂದ ಏನು ಡೌಟ್ ಕೇಳ್ತಿದ್ದಾರೆ, ಸರ್ ನನಗೆ ನೆಕ್ಸ್ಟ್ KEಯಲ್ಲಿ ಕಂಟಿನ್ಯೂ ಆಗೋದಕ್ಕೆ ಇಷ್ಟ ಇಲ್ಲ, ಸೊ ನಾನು ಬೇರೆ ಕಡೆ ಜಾಯ್ನ್ ಆಗ್ತಿದ್ದೀನಿ, ಮ್ಯಾನೇಜ್ಮೆಂಟ್ ಥ್ರೂ ಜಾಯ್ನ್ ಆಗ್ತಿದ್ದೀನಿ, ಇಲ್ಲವಾ ಕಾಮೆಂಟ್ KEಯಿಂದ ಜಾಯ್ನ್ ಆಗ್ತಿದ್ದೀನಿ, ಸೊ ನಾನು ಏನಾದರೂ ಪೆನಾಲ್ಟಿ ಕಟ್ಟಬೇಕಾ ಅಂತ. ಸೊ ನೀವೇನಾದರೂ ಮ್ಯಾನೇಜ್ಮೆಂಟು ಅಥವಾ ಕಾಮೆಂಟ್ KEಯಿಂದ ಹೋಗ್ತಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ನೀವು ಪೆನಾಲ್ಟಿ ಪೇ ಮಾಡೋ ಅವಶ್ಯಕತೆ ಇಲ್ಲ, ಅವರೆಲ್ಲೂ ಕ್ಲಿಯರಾಗಿ ಹೇಳಿಲ್ಲ. ಸೊ ನೀವೇನಾದರೂ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಂದರೆ ಮಾತ್ರ ಪೆನಾಲ್ಟಿ ಪೇ ಮಾಡಿ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರು ಚಾಯ್ಸ್ 4 ತೊಗೊತೀರಿ ಅವರೆಲ್ಲರೂ ಪೇ ಮಾಡಿ ಅಂತ ಹೇಳಿಲ್ಲ. ನಿಮ್ಮ ಕೇಸ್ ನಿಮ್ಗೇನಾದರೂ ನೆಕ್ಸ್ಟ್ ರೌಂಡಿಗೆ ಬರಬೇಕು ಅಂದರೆ ಮಾತ್ರ ಪೆನಾಲ್ಟಿ ಕೇಳ್ತಿದ್ದಾರೆ. ಸೊ ಇದನ್ನು ಮಾಹಿತಿ ಖಂಡಿತ ಇರಲಿ. ಸೊ ಕನ್ಫ್ಯೂಸ್ ಆಗಬೇಡಿ. ಸೊ ನೀವೇನಾದರೂ ನೆಕ್ಸ್ಟ್ ರೌಂಡಿಗೆ ಬರಬೇಕು ಅಂದರೆ ಮಾತ್ರ ಪೆನಾಲ್ಟಿ ಪೇ ಮಾಡೋದಕ್ಕೆ ಅವಕಾಶ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಪೆನಾಲ್ಟಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ಯಾರಾದರೂ ಪೆನಾಲ್ಟಿ ಪೇ ಮಾಡೋದಕ್ಕೆ ತುಂಬ ಸಾಫ್ಟ್ವೇರ್ ಏನೋ ಇಶ್ಯೂ ಆಗ್ತಿದೆ ಅಂತಿದ್ದಾರೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಸ್ವಲ್ಪ ತುಂಬ ಜನ ಟ್ರೈ ಮಾಡ್ತಿರ್ತಾರೆ, ಸೊ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆದಷ್ಟು ಮೊಬೈಲ್ನಲ್ಲಿ ಟ್ರೈ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಒಳ್ಳೆ ಸಿಸ್ಟಮಲ್ಲಿ ಅಥವಾ ಒಳ್ಳೆ ಇಂಟರ್ನೆಟ್ ಕನೆಕ್ಟಿವಿಟಿ ಇರೋ ಕಡೆ ನೀವು ಓಪನ್ ಮಾಡಿದ್ರೆ ಈಸಿಯಾಗಿ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡು ಪೆನಾಲ್ಟಿನ ಪೇ ಮಾಡ್ಬೋದು. ಯಾರು ಪೆನಾಲ್ಟಿ ಪೇ ಮಾಡಬೇಕು ಅಂದರೆ ಯಾರಿಗೆ ಇಂಟ್ರೆಸ್ಟ್ ಇದೆ ನೆಕ್ಸ್ಟ್ ರೌಂಡ್ಗೆ ಹೋಗೋದಕ್ಕೆ ಅವ್ರು ಮಾತ್ರ ನೀವು ಪೆನಾಲ್ಟಿ ಪೇ ಮಾಡಬೇಕು. ಈಗ ಆಲ್ರೆಡಿ ಇರೋದೇ 2 ಅವಕಾಶ, ಒಂದು ಚಾಯ್ಸ್ 1, ಚಾಯ್ಸ್ 4. ಸೊ ಐ ಥಿಂಕ್ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ನು ಕ್ಲಾರಿಫೈ ಮಾಡಿದ್ದೀನಿ. ಸೊ ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆರಾಮಾಗಿ ನಿಮಗೇನಾದರೂ ಡೌಟ್ ಇದ್ದರೆ, ಈಗ ಇನ್ ಕೇಸ್ ತುಂಬ ಜನಕ್ಕೆ ಏನು ಡೌಟ್ ಇದೆ ಅಂದರೆ, ಸೊ ಈಗ ನಾನು ಚಾಯ್ಸ್ 4 ತೊಗೊತೀನಿ,
ಸೊ ನನಗೇನು ಮತ್ತೆ ಸೀಟ್ ಸಿಗದೆ ಆಗ್ಬಿಡುತ್ತಾ ಅಂತ. ಸೊ 100% ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ಇಂಜಿನಿಯರಿಂಗಲ್ಲಿ ಏನು ಆ ಥರ ಇಶ್ಯೂಸ್ ಆಗೋದಿಲ್ಲ. ಯಾಕಂದರೆ ಇಂಜಿನಿಯರಿಂಗಲ್ಲಿ ಈಗ ನೀವೆಲ್ಲ ತುಂಬ ಜನ ಬಿಟ್ಟು ಚಾಯ್ಸ್ 4 ತೊಗೊಂಡಿದ್ದೀರಿ, ನಿಮ್ಮ ಸೀಟ್ಸ್ ಇರುತ್ತೆ, ಇನ್ನೂ ಮ್ಯಾನೇಜ್ಮೆಂಟಲ್ಲಿ ಸೀಟ್ಸ್ ಇರುತ್ತೆ, ತುಂಬ ಸೀಟ್ಸ್ ಇರೋದ್ರಿಂದ ನೀವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆದಷ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ಪ್ರಾಪರ್ ಗೈಡೆನ್ಸ್ ತೊಗೊಂಡು ಲೀಸ್ಟ್ ಜನ್ರೇಟ್ ಮಾಡ್ಕೊಳ್ಳಿ. ಏನಕ್ಕೆ ಗೈಡೆನ್ಸು ನಿಮಗೆ ಅವಶ್ಯಕತೆ ಇದೆ ಅಂದರೆ, ನಾನು ಆಲ್ರೆಡಿ ಹೇಳಿದಾಗೆ, ಸೊ ನಿಮಗೆ ಆಲ್ರೆಡಿ ಇನ್ನೂ ರೌಂಡ್ 1 ರೌಂಡ್ 2 ನೀವು ಫೈನಲೈಸ್ ಆಗಿಲ್ಲ ಅಂದರೆ ನಿಮಗೆ ಗೈಡೆನ್ಸ್ ಅವಶ್ಯಕತೆ ತುಂಬ ಇದೆ. ಸೊ ಅದು ತುಂಬ ಇಂಪಾರ್ಟೆಂಟು. ಯಾರಾದರೂ ನಿಮ್ಗೆ ಒಳ್ಳೆ ಗೈಡೆನ್ಸ್ ಯಾರು ಗೈಡ್ ಮಾಡ್ತಿದ್ದಾರೆ ಅನಿಸುತ್ತೋ ಅವ್ರ ಹತ್ರ ಗೈಡೆನ್ಸ್ ಅವಶ್ಯಕತೆ ಇದೆ. ಸೊ ಇನ್ ಕೇಸ್ ನಿಮ್ಗೇನಾದರೂ ನನ್ನ ಹತ್ರನೇ ಗೈಡೆನ್ಸ್ ತೊಗೊಬೇಕಂದ್ರೂ ನಾನು ಖಂಡಿತ ಅಸಿಸ್ಟ್ ಮಾಡ್ತೀನಿ. ಇನ್ಕ್ಲೂಡಿಂಗು ನಿಮಗೆ ಯಾವ ಕೋರ್ಸಸ್ನ ಸೆಲೆಕ್ಟ್ ಮಾಡ್ಕೊಬೇಕು, ಯಾವ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋದ್ರಿಂದ ನಿಮಗೆ ಖಂಡಿತ ಗೈಡೆನ್ಸ್ ಕೊಡ್ತೀನಿ. ಸೊ ಆದಷ್ಟು ನಿಮ್ಗೆ ಏನಾದರೂ ನೆಸೆಸಿಟಿ ಇದ್ದರೆ ನನ್ನ ಗೈಡೆನ್ಸು ಖಂಡಿತ ನನ್ನ ಸರ್ವಿಸ್ ತೊಗೊಳ್ಳಿ. ಸೊ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆದ್ದರಿಂದ ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಆದಷ್ಟು ಪ್ಲ್ಯಾನ್ ಮಾಡಿಕೊಂಡು ನೀವು ಏನು ನಿಮ್ಮ ಡಿಸಿಷನ್ ಇದೆ ಅದನ್ನು ಪ್ರಾಪರಾಗಿ ತೊಗೊಳ್ಳಿ. ಐ ಥಿಂಕ್ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.